ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ, ಅವರ ಸ್ಟ್ಯಾಂಡ್ ಏನಿದೆ ಅನ್ನೋದನ್ನ ನೋಡೋಣ. ವಾಲ್ಮೀಕಿ ನಿಗಮ ಹಗರಣವನ್ನ ಖಂಡಿಸಿ ಬಿಜೆಪಿ ಏನೋ ಪ್ರತಿಭಟನೆ ಮಾಡ್ತಾ ಇದೆ. ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜಕೀಯಕ್ಕಾಗಿ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಪ್ರಕರಣ ಸಂಬಂಧ ಎಸ್ಐಟಿ ರಚನೆಯನ್ನ ಮಾಡಾಗಿದೆ, ತನಿಖೆಯನ್ನು ನಡೆಸ್ತಾ ಇದೆ ಅಂತ ಮುಖ್ಯಮಂತ್ರಿಗಳು ಗರಂ ಆಗಿದ್ದಾರೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನೆಲ್ಲ ಮಾಡ್ತಾ ಇದ್ದಾರೆ. ಸಿಬಿಐ ಕೂಡ ತನಿಖೆಯನ್ನು ನಡೆಸ್ತಾ ಇದೆ ಅಂತ ಸಿಎಂ ಅವರು ಗರಂ ಆಗಿದ್ದಾರೆ. ನನಗೆ ಅರ್ಥ ಆಗದೇ ಇರುವಂಥದ್ದು ಈ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಚೇರ್ಮನ್ ಅನ್ನ ಯಾಕೆ ಇನ್ನೂ ಹಾಗೆ ಇಟ್ಕೊಂಡಿದ್ದೀರಾ? ಸಸ್ಪೆಂಡ್ ಮಾಡಿಡ್ಬೇಕಿತ್ತಲ್ವ? ಅವ್ರ ಮೇಲೂ ಅನುಮಾನ ಇದೆ ಈ ವಿಚಾರದಲ್ಲಿ. ಯಾಕಿನ್ನೂ ಅವ್ರನ್ನ ತೆಗೆದಿಲ್ಲ ಆ ಪೊಸಿಷನ್ನಿಂದ? ಯಾಕೆ ನಿಗಮ ಮಂಡಳಿ ಅಧ್ಯಕ್ಷರನ್ನ ಹಾಗೆ ಇಟ್ಕೊಂಡಿದ್ದೀರಾ? SIT ಮಾಡಿದ್ದೀವಿ, ತನಿಖೆ ನಡೀತಾ ಇದೆ, ನಿಷ್ಪಕ್ಷಪಾತವಾಗಿ ಮಾಡಿ ಅಂತ ಹೇಳಿದ್ದೀವಿ. ಗೊತ್ತಾಯ್ತಾ? ಅವರು ರಾಜಕೀಯಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದನ್ನ ಯಾಕೆ ಮಾಡಲ್ಲ? ಬೇರೆ ವಿಚಾರಗಳಿಗೆ ಯಾಕೆ ಮಾಡಲ್ಲ? ನಾವು ಅದನ್ನ SIT ಮಾಡಿದ್ದೀವಿ, ತನಿಖೆ ನಡೀತಾ ಇದೆ, ನಿಷ್ಪಕ್ಷಪಾತವಾಗಿ ಮಾಡಿ ಅಂತ ಹೇಳಿದ್ದೀವಿ. ಗೊತ್ತಾಯ್ತಾ? ಅವರು ರಾಜಕೀಯಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದನ್ನ ಯಾಕೆ ಮಾಡಲ್ಲ? ಬೇರೆ ವಿಚಾರಗಳಿಗೆ ಯಾಕೆ ಮಾಡಲ್ಲ? ನಾವು ಅದನ್ನ SIT ಸರ್, ಅವರು ರಾಜಕೀಯ ಮಾಡ್ತಾ ಇದ್ದಾರೋ ಪ್ರತಿಭಟನೆ ಮಾಡ್ತಾ ಇದ್ರು, ವಿಪಕ್ಷಗಳ ಮೇಲೆ ಅವ್ರು ಹೋರಾಟವನ್ನ ಮಾಡ್ತಾರೆ, ಅದು ಬೇರೆ ವಿಚಾರ. ದಲಿತ ಸಂಘಟನೆಗಳು ಯಾಕೆ ಸುಮ್ಮನೆ ಇದೋ ನಂಗೆ ಅದು ಗೊತ್ತಿಲ್ಲ. ಬಟ್ ಇಲ್ಲಿ ಆಗಿರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮೇಲ್ನೋಟಕ್ಕಂತೂ ಸ್ಪಷ್ಟವಾಗಿದೆ, 187 ಕೋಟಿ ಎಲ್ಲಿ ಹೋಯ್ತು ಅಂತ ಹೇಳಿ. ಯಾಕೆ ಚೇರ್ಮನ್ ಅವ್ರನ್ನ ಇನ್ನೂ ಹಾಗೆ ಇಟ್ಕೊಂಡಿದ್ದೀರಾ ನೀವು? ತೆಗೆದು ಯಾಕೆ ಹಾಕಿಲ್ಲ ಅವರನ್ನ? ಮಸ್ಟ್ ಆನ್ಸರ್ ಸರ್ ಇದು ವಿಚಾರದಲ್ಲಿ.